ಸೊ ಡೇ 1 ಇನ್ ವಾರ್ಕಳದಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಫಸ್ಟ್ ಒಂದು ಬೀಚ್ಗೆ ಹೋಗ್ತಾಯಿದ್ದೀವಿ ಫಾರ್ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಇದು ಮಾಡಲಿಕ್ಕೋಸ್ಕರ. ಅದಾದಮೇಲಿಂದ ನೆಕ್ಸ್ಟ್ ಒಂದು ಆ್ಯಕ್ಟಿವಿಟಿಗೆ. ಸೊ ಜಸ್ಟ್ ಇದಕ್ಕೆ ಒಂದು ನಾರ್ಮಲ್ ಟೀ ಶರ್ಟ್ಗೆ ಒಂದು ಶಾರ್ಟ್ಸ್ ಹಾಕ್ಕೊಂಡು ರೆಡಿ ಆಗ್ಬಿಟ್ಟು ಹೊರಡ್ತಾ ಇದ್ದೀವಿ. ತುಂಬ ಹರಿಬರಿ, ಅವ್ರಿಗೆ ಬೇಗ ಬರಬೇಕು ಅಂತ ಹೇಳಿದ್ದಾರೆ, ನಮಗೆ ಟೈಮ್ ಅಪ್ ಆಗೋಗಿದೆ ಅಂತ. ಸೊ ಹಾಗಾಗಿ ಜಸ್ಟ್ ರನ್ನಿಂಗ್ ಓಡ್ತಾ ಇದ್ದೀವಿ. ಗಾಡಿ ತೊಗೊಂಡಿದ್ದೀವಿ, ಇಲ್ಲಿ ನೋಡ್ತಿರ್ಬೋದು, ಇದೇ ನಮಗೆ ಕೊಟ್ಟಿರೋ ಅವ್ರ ಗಾಡಿ. ಸೊ ಆ ಗಾಡೀಲಿ ಇವಾಗ ಹೊರಡ್ತೀವಿ ನಾವು. ಅಲ್ಲಿ ಏನೇನು ನಾವು ರೆಕಾರ್ಡ್ ಮಾಡೋಕ್ಕಾದ್ರೆ ನಾವು ರೆಕಾರ್ಡ್ ಮಾಡ್ತೀವಿ, ಯಾಕಂದ್ರೆ ರೆಕಾರ್ಡ್ ಮಾಡಿಸ್ಲಿಕ್ಕಾದ್ರೆ ರೆಕಾರ್ಡ್ ಮಾಡಿಸ್ತೀನಿ. ಓಕೆ, ಸಿ ಯು ದೇರ್. ಇದು ಹಿಂದಗಡೆ ಇಲ್ಲಿ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಮಾಡೋದೀಗ ನಾವು. ಸೊ ಅವ್ರ ವೀಡಿಯೋ ಅವರೇ ಮಾಡಿಕೊಡ್ತಾರಂತೆ. ಬ್ಯಾಗೆಲ್ಲ ಇಲ್ಲಿ ಲಾಕರಲ್ಲಿ ಇಟ್ಟು ಹೋಗ್ಬೇಕು ಅಂತ ಹೇಳಿದ್ರು. ಸೊ ಲಾಕರಲ್ಲಿ ಇಡೋಕ್ಕೆ ಹೋಗ್ತಾ ಇದ್ದೀವಿ. ಬ್ಲೂ ನೋ ಪ್ಲೀಸ್ ಹಂಗೆಲ್ಲ ಬರಬೇಡ. ಬಾಯ್. I am working here. I was working here to 2 years. I am an instructor for the kayaking and stand-up paddle. Okay. Here is many customers coming on Friday, Saturday, Sunday. Weekend days is most customer is coming here. And another is, the holiday times. And they come to 50, 60, that type views. Most is South Indian people. Most come here, the state is Tamil Nadu, boys and girls. They don't know how to do swim. I will teach, and they want to walk in the middle of the water. We can possibility allowed. Okay. And there are more enjoyment, there are customer enjoyment is we are very happy for them. Okay, you can say this. My English You can. is very good. That's okay, you It's say okay. this, will We are going and coming time. We are all time sit of the stand-up paddle because you should not sit, huh? sitting. We are going and coming time. Okay. Entrance. All time sit. Sit. And we are standing only start for the middle of the backwater. Oh, okay. Middle of the backwater we are standing. Okay. You know swimming very well? No. No, I very don't good. know. I am in zero in swimming. You don't worry for that. Here coming 90% customers, they don't know how to do swim. And you wear the life jacket in your body, you 48 hours, you top the water. Never go down. Yeah. I'll float Okay, I on come with you for your safety. it. Do we I have will help any you. fish or crocodile here? No crocodile, no shark, only small fish. That's it. Only back. Both side. Change the hand. Yeah. How to catch? This side. Madam? This side. Yes. Everybody. ಅಕ್ಷು ನಾನು ಬೀಳಿಸ್ಬಿಡ್ತೀಯ ಬೇಡ. Okay, we can move. Yes, sir. Yeah, we can. ಈಗ ಒಂದು ಹೈಲ್ಯಾಂಡ್ ಒಳಗೆ ಬಂದಿದ್ದೀವಿ ನಾವು. ಆ ವಾಟರಲ್ಲಿ ಇದು ಮಾಡ್ಕೊತ ಈ ಬಂದೇನೋ ಟ್ರೆಷರ್ ಅಂತಾರ. ಯಾವುದೋ ಒಂದು ಟೈಮಲ್ಲಿ ರಾಜರು ಇಲ್ಲಿ ಟ್ರೆಷರ್ನ ಹೈಡ್ ಮಾಡಿದಾರಂತೆ. ಇಟ್ಸ್ ಅ ಪ್ರೈವೇಟ್ ಐಲ್ಯಾಂಡ್ ಥರ ಅಂತಿದೆ, ಗೌರ್ಮೆಂಟಿಗೆ ಸೇರಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ಐಲ್ಯಾಂಡ್ನ ಒಂದು ರೌಂಡ್ ಸುಮ್ಮನೆ ಹಿಂಗೆ ಹಾಕ್ಕೊಂಡು ಸೊ ಅಗೇನ್ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ಹೋಗ್ತೀವಿ. ಇದು ಕೂತ್ಕೊಂಡು ಮಾಡ್ಬೋದು, ನಿಂತ್ಕೊಂಡು ಮಾಡ್ಬೋದು. ಆ್ಯಕ್ಚುಲಿ ಇದನ್ನು ಸ್ಟ್ಯಾಂಡಪ್ ನಿಂತ್ಕೊಂಡೇ ಮಾಡೋದು ಅನ್ನೋದು ಹೇಳೋದು. ಬಟ್ ಏನಂತಾರೆ, ಕಷ್ಟಪಟ್ಕೊಂಡು ನಿಲ್ಲಕ್ಕಾಗಲ್ಲ ಅಂದಾಗ ಕೂತ್ಕೋಬೋದು. ಸೊ ನಾನು ಹಾಫ್ ವೇ ನಿಂತ್ಕೊಂಡೆ, ಹಾಫ್ ವೇ ಕೂತ್ಕೊಂಡೆ. ಸೊ ಈಗ ಈ ಒಂದು ಐಲ್ಯಾಂಡ್ ಒಳಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಐಲ್ಯಾಂಡ್ನ ತೋರಿಸ್ತೀನಿ. ಸೊ ಇದು ಶಿವ ಪಾರ್ವತಿ ಟೆಂಪಲ್ ಇಲ್ಲಿರೋದು ಐಲ್ಯಾಂಡಲ್ಲಿ. ಇಲ್ಲಿ ಊಟ ಎಲ್ಲ ಒಕೇಶ್ನಲ್ ಡೇಸಲ್ಲಿ ಓಕೆ ಬೆಳಿಗ್ಗೆ ಸಂಜೆ ಇಲ್ಲಿ ಓಪನ್ ಇರುತ್ತಂತೆ. ಇಲ್ಲಿ ಸ್ಪೆಷಲ್ ಡೇಸಲ್ಲಿ ಊಟಕ್ಕಂತೆ. ಸೊ now it is closed. This is a temple.
This middle Shiva Parvati, right side is Vishnu and left side is Ganesh. ಶಿವ ಪಾರ್ವತಿ, ಗಣೇಶ, ವಿಷ್ಣು. ಎಸ್. ಸೊ ಈ ಐಲ್ಯಾಂಡ್ ಏನಪ್ಪ ಅಂತ ಅಂದರೆ ರಾಮಂಗೆ ಬಿಲ್ಲು ಬಾಣದಿಂದ ಏಟಾದಾಗ ಔಷಧಿ ತರೋದಕ್ಕೆ ಅಂತ ಹೋಗ್ತಾರಲ್ಲ, ಅವಾಗ ಸಂಜೀವಿನಿ ಪರ್ವತದಲ್ಲಿ ಔಷಧಿ ಆಯುರ್ವೇದಿಕ್ದು ಗಿಡ ಏನೋ ಇರುತ್ತೆ, ಅದನ್ನು ತರೋದಕ್ಕೆ ಅಂತ ಆಂಜನೇಯ ಪರ್ವತ ಎತ್ಕೊಂಡು ಹೋಗ್ಬೇಕಾದ್ರೆ ಒಂದು ಪಾರ್ಟ್ ಆಫ್ ಪರ್ವತ ಬಿದೋಗ್ಬಿಡುತ್ತಂತೆ. ಆ ಪಾರ್ಟೇ ಈ ಒಂದು ಐಲ್ಯಾಂಡು ಅಂತ ಅಂತಾರಂತೆ. ಇಲ್ಲಿ ಆ ಮೆಡಿಸನ್ ಪ್ಲ್ಯಾಂಟ್ ಇಲ್ಲಿದೆ ಅಂತ ಅಂತಾರಂತೆ. ಇಲ್ಲಿ ನನಗೆ ಗೈಡ್ ಹೇಳಿದ್ದು ಇದನ್ನು. ಸೊ ಕೇಳಿಸ್ಕೊತ ಹೋಗೋಣ ಬನ್ನಿ. ಸೊ ಈ ಐಲ್ಯಾಂಡ್ ನೋಡಿ, ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಆ ಸ್ಟಾರ್ಟ್ ಪಾಯಿಂಟಿಂದ ಈ ಐಲ್ಯಾಂಡ್ಗೆ ಬೋಟಲ್ಲಾಗಲಿ ಈ ಪ್ಯಾಡಲಿಂಗ್ ಆಗಲಿ ಮಾಡಿಕೊಂಡು ಇಲ್ಲ ಕಯಾಕಿಂಗ್ ಮಾಡ್ಕೊಂಡು ಬರ್ಬೋದು. ಬಂದು ಇಲ್ಲಿ ಆಮೇಲೆ ನಾವು ಐಲ್ಯಾಂಡ್ ಇದು ಮಾಡ್ಬೋದು. ಆ್ಯಕ್ಚುಲಿ ನಾವು ಸ್ಟಾಪ್ ಮಾಡಿದ್ದು ಆ ಕಡೆ, ಅಲ್ಲಿಂದ ಆ್ಯಕ್ಚುಲಿ ಹಂಗೆ ಬಂದು ಇಲ್ಲಿ ಈ ಕಡೆ ಸೈಡಿಂದ ಬರಬೇಕಾಗಿತ್ತು ನಾವು. ಬಟ್ ಅಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಬಂದ್ವಿ, ಮತ್ತು ವಾಪಸ್ ಹೋಗ್ಬೋದು ಅಂತ. ಬಟ್ ಹೆವಿ ಸ್ಟ್ರೆಂತ್ ಬೇಕು, ಸ್ವಲ್ಪ ಟಯರ್ಡ್ನೆಸ್ ಜಾಸ್ತಿ. ಎಸ್, ನಾವು ಪ್ಯಾಡ್ಲಪ್ ಮಾಡ್ಕೊಂಡು ಬಂದ್ವಿ ಅಲ್ವಾ, ಅದು ಆ ಕಡೆ ಪಾರ್ಟಿಂದ ನಡ್ಕೊಂಡು ಬಂದ್ವಿ ನಾವು. ಈ ಸೈಡ್ ಪಾರ್ಟಲ್ಲಿ ಆ್ಯಕ್ಚುಲಿ ಎಂಟ್ರಿ ಇದ್ದಿದ್ದಂತೆ, ನಾವು ಆ ಪಾರ್ಟಿಂದ ಬಂದ್ವಿ. ಟಯರ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಇಲ್ಲಿ ನೋಡ್ಬೋದು ನೀರು. ಇದು ವಿಶ್ ಪಾಂಡ್ ಅಂತೆ. ಏನಾದರೂ ಕಾಯಿನ್ ಹಾಕಿ ವಿಶ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಬಟ್ ಮುಂಚೆನೇ ಹೇಳಿದರೆ ಕಾಯಿನ್ ತೊಗೊಬರ್ತಿದ್ದೆ, ನಂತರ ಕಾಯಿನ್ ಇಲ್ಲ ಈಗ. ಬಟ್ ಒಳ್ಳೇದಾಗಲಿ ಅಂತ ಹರ್ಸಪ್ಪ ಪಾಂಡ್ ಹೇಳಿ. This is Vishwamitra and this is Menaka. Actually there was a statue anta illi, but last year cyclone effects inda ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿ ಈ ಪೊಸಿಷನ್ಗೆ ಬಂದಿದೆ ಅಂತ. ಸರ್ಫಿಂಗ್ ಮಾಡಕ್ಕೆ ಹೋಗ್ತಾ ಇದೀವಿ. ಓ ಗೇಟ್ ಹಾಕಿ ಇದನ್ನ ಕ್ಲಿಪ್ ಅಂತಾರೆ, ಬಿಕಾಸ್ ಕೆಳಗಡೆಗೆ ಹೋಗ್ಬೇಕು. ಇವಾಗ ಕೆಳಗೆ ಹೋಗಿ ಇವ್ರು ಸರ್ಫಿಂಗ್ ಬೋಟ್ ತೊಗೊಂಡು ಹೋಗ್ತಾರಲ್ಲ, ಸರ್ಫಿಂಗ್ ಮಾಡಬೇಕು. ಸೊ ನಮಗೆ ಸ್ವಿಮ್ಮಿಂಗ್ ಆಗಲಿ ಏನೂ ಬರಲ್ಲ, ಸರ್ಫಿಂಗ್ನ ಜಸ್ಟ್ ಟ್ರೈ ಮಾಡೋಣ ಅಂತ ಹೋಗಿದ್ದು ನಾನು. ಸೊ ನಾನು ನಾರ್ಮಲ್ ಈ ಥರ ಒಂದು ಔಟ್ಫಿಟ್ ಹಾಕ್ಕೊಂಡು ಹೋಗಿದ್ದೆ. ಅಲ್ಲಿ ಹೋದ್ಮೇಲಿಂದ ಅವರು ನನಗೆ ಈ ಔಟ್ಫಿಟಲ್ಲಿ ಮಾಡೋಕ್ಕಾಗಲ್ಲ ಬಿಕಾಸ್ 8 ಆಗುತ್ತೆ ಅಂದ್ಬಿಟ್ಟು ಅವ್ರದ್ದೇ ಒಂದು ಜರ್ಸಿನ ಕೊಟ್ಟರು ನನಗೆ. ಇಲ್ಲಿ ನೋಡಿ ಪ್ಯಾರಾಸೇಲಿಂಗು, ಪ್ಯಾರಾಗ್ಲೈಡಿಂಗು, ಪ್ಯಾರಾ ಮೋಟರಿಂಗು ಎಲ್ಲ ಇದೆ. ಸೊ ಅದನ್ನು ವಿಲ್ ಟ್ರೈ ಟುಮಾರೋ. ಇವಾಗ ಸರ್ಫಿಂಗ್ ಮಾಡೋಣ, ಹೆಂಗೆ ಮಾಡ್ತೀವೋ ನೋಡೋಣ. ಅಲ್ವೋ ಅಲ್ಲಿ ತನಕ ಹೋಗ್ಬೇಕು. ಈಗ ನಾವು ಸರ್ಫಿಂಗ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಸೊ ಸರ್ಫಿಂಗ್ ಕಲಿತೀವಿ. ದಿಸ್ ಇಸ್ ಮೋನಾ ಸೊ ಬೇಸಿಕಲಿ ಏನಾಯಿತು ಅಂತಂದರೆ ಸ್ವಿಮ್ಮಿಂಗ್ ಏನೂ ಬರ್ದಲೇ ಇದ್ದಾಗ ಅವ್ರು ನಮಗೆ ಫಸ್ಟ್ ಸರ್ಫ್ ಮಾಡೋದು ಹೇಗೆ ಅನ್ನೋದನ್ನ ಕೂಡ ಹೇಳ್ಕೊಡ್ತಾರೆ. ಸೊ ಫಸ್ಟ್ ವಾರ್ಮ್ ಅಪ್ ಮಾಡಿಸಿದ್ರು, ನಾನು ಅದನ್ನು ಡಬ್ಬ ಥರ ಮಾಡ್ತಾಯಿದ್ದೆ ನಾನು. ಅದೆಲ್ಲ ಆದಮೇಲಿಂದ ನನಗೆ ನೀರನ್ನು ಸಿಕ್ಕಾಪಟ್ಟೆ ಭಯ ಇದೆ. ಸರ್ಫ್ ಮಾಡೋದು ಹೇಗೆ ಅಂತ ಬೋರ್ಡ್ ಮೇಲೆ ಫಸ್ಟು ತೋರಿಸಿದ್ರು ಅವರು. ವಾಟರ್ಗೆ ಹೋದ್ಮೇಲಿಂದ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ಇಬ್ಬರು ಟ್ರೈನರ್ ಬಂದಿದ್ರು. ನಮಗೆ ಹೇಳ್ಕೊಡೋಕ್ಕೆ ಅಂತಲೇ ಆಗೋಯ್ತು ಪೂರ್ತಿ, ಯಾರೂ ವೀಡಿಯೋ ಮಾಡಲಿಕ್ಕೆ ಇರಲಿಲ್ಲ ಅಲ್ಲಿ. ಸೊ ಇರೋದ್ರಲ್ಲಿ ಮ್ಯಾನೇಜ್ ಮಾಡ್ಕೊಂಡೇನೋ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೆ ನಾನು. ಬಟ್ ಸರ್ಫ್ ಮಾಡ್ತಿರೋದು ಒಂದು ವೀಡಿಯೋನೇ ಮಾಡಿರಲಿಲ್ಲ. ಅದೇನಾಯಿತು, ಒಂದು ಸತಿ ನಾನು ಬಿದ್ದ ಮೇಲಿಂದ ನನಗೆ ಐ ಡೋಂಟ್ ವಾಂಟ್ ಟು ಡೂ ಬಿಕಾಸ್ ನಂಗೆ ನೀರಂದ್ರೆ ಫಸ್ಟ್ ಆಫ್ ಆಲ್ ಸಿಕ್ಕಾಪಟ್ಟೆ ಭಯ. ಸೊ ಹಂಗಾಗಿ ನಾನು ಅಂಥ ಸರಿಯಾಗಿ ಏನು ಮಾಡಲಿಲ್ಲ, ನಾನು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ.
ओके ओके सेफ है 100% सेफ। ओके हाँ देखो कैसे हाथ दोनों ऐसे रखे, कीप योर स्टमक फर्स्ट इन द बोर्ड, ओके। उसके बाद फीट टुगेदर ऑन द बोर्ड, फीट बोर्ड पुट इन द वाटर, ओके। कीप अप योर चेस्ट लाइक दिस, हाथ ऐसे पुश करके। अब ऐसा लगेगा वेव आएगा, वेव के साथ मैं बोर्ड पुश करूँगा, बोर्ड मूव होने के बाद मैं बोलूँगा आप पुश योर हैंड लाइक दिस, दोनों हाथों में इक्वल वेट रखिए, ऐसे पुश। उसके बाद बैक पुट ऑन द बोर्ड, फॉलोइंग द फ्रंट। इतना डिस्टेंस में दोनों फीट रखना पड़ेगा, फिर उसके बाद नील बेंड करके दूर देखिए, ओके। ये फीट दोनों सेंटर में रहना चाहिए, साइड में जाएगा तो आपको उठने को टाइम नहीं मिलेगा, ओके। ऐसा रखो, ऐसा मत रखो, ये सेंटर में ऐसे रखो, नील बेंड करके दूर देखो, वेट करके आएगा। शोर में लाड होने से पहले पानी में निकल, शोर तक मत आओ, ओके। शोर तक आएगा तो गिर जाएगा, चोट लगेगा, अंडरस्टैंड? आई शो वन मोर। ऐसे मैं आप बोलने के बाद कोशिश करो स्टार्ट करने का, ओके। ऐसे ट्राई करो, इधर से फोटो ट्राई करो। ಬನ್ನಿ ನಮ್ಮ ಒಂದು ಏನು ಸ್ಟೇ ಆಗಿರೋ ಪ್ರಾಪರ್ಟಿ ಇದೆಯಲ್ಲ ಅಲ್ಲಿಗೆ ಕನೆಕ್ಟ್ ಆಗಿರೋ ಒಂದು ಬೀಚ್ಗೆ, ಹಾಗೆ ಅಲ್ಲಿರೋ ಕೆಲವೊಂದು ಶಾಪ್ಸ್ಗಳನ್ನ ನೋಡಿಕೊಂಡು ಏನಾದರೂ ಶಾಪ್ ಮಾಡಲಿಕ್ಕಾಗತ್ತಾ ಮಾಡ್ಕೊಂಡು ಬನ್ನಿ. ಇದು ನಮ್ಮ ಸ್ಟೇ ನೈಟಲ್ಲಿ ಹೇಗೆ ಕಾಣುತ್ತೆ ಅಂತ. ಸೊ ಇದು ಹೇಗಿದೆಯಪ್ಪ ಅಂದರೆ ಆ ಕಡೆಯಿಂದ ಒಂದು ಎಂಟ್ರೆನ್ಸ್ ಇದೆ, ಈ ಕಡೆಯಿಂದ ಒಂದು ಎಂಟ್ರೆನ್ಸ್ ಇದೆ. ಸೊ ನಾವು ಬೀಚಲ್ಲಿ ನಾರ್ತ್ ಕ್ಲಿಫಲ್ಲಿರೋದು ಬೇಸಿಕಲಿ. ಸೊ ಈ ಒಂಥರ ಹ್ಯಾಪನಿಂಗ್ ಅಂತ ಇರುತ್ತೆ, ಸ್ವಲ್ಪ ಕ್ರೌಡಿ ಏರಿಯಾ. ಕ್ಲಿಫ್ ಅಂದರೆ ಸ್ವಲ್ಪ ಸೀ ಲೆವೆಲಿಂದ ಮೇಲೆ, ಲೈಕ್ ಬೆಟ್ಟದ ಮೇಲಿರೋ ಥರ ಇರುತ್ತೆ. ಸೊ ನಾವಲ್ಲಿ ಸೆಕೆಂಡ್ ಫ್ಲೋರಲ್ಲಿ ನಾವು ರೂಮ್ನ ಚೂಸ್ ಮಾಡಿರೋಂತಹದ್ದು. ಸೊ ಏನಕ್ಕೆ ಸೆಕೆಂಡ್ ಫ್ಲೋರ್ನ ನಾವು ಚೂಸ್ ಮಾಡಿದ್ವಿ ಅಂತ ಅಂದರೆ ಬೀಚ್ ವ್ಯೂ ತುಂಬ ಕ್ಲಿಯರಾಗಿ ಚೆನ್ನಾಗಿ ಕಾಣುತ್ತೆ ಅಂತ. ನೀವು ರೂಮ್ ಟೂರಲ್ಲಿ ನೋಡಿರ್ಬೋದು ಹೇಗೆ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇತ್ತು ಅಂತ. ಸೊ ಆ ಎಂಟ್ರಿಯಿಂದ ನಾರ್ಮಲ್ ರೋಡ್ಸ್ಗೆ ಓಡಾಡ್ಕೋಬೋದು ನಾವು. ಇದಕ್ಕೆ ಡೈರೆಕ್ಟು ಬೀಚ್ಗೆ ಎಂಟ್ರಿ ಇರುತ್ತೆ. ಅದಲ್ಲದೆ ಇದು ನಾರ್ತ್ ಕ್ಲಿಫ್ ಆಗಿರೋದ್ರಿಂದ ಕೆಲವೊಂದು ಶಾಪಿಂಗ್ ಏರಿಯಾಗಳ ಥರ ಎಲ್ಲ ಇರುತ್ತೆ. ಸೊ ನಮ್ಗೇನು ಬೇಕೋ ಅದನ್ನು ನಾವು ಶಾಪ್ ಮಾಡ್ಕೋಬೋದು. ಸೊ ಬನ್ನಿ ನೋಡೋಣ ಏನಾದರೂ ತೊಗೊಳ್ಳೋಣ. क्या है इधर एयर ब्रेड कर सकते हैं, तुम सकते हो? ओके कल इधर ओके बहुत ಚೆನ್ನಾಗಿದೆ. ये बैग कितना है? 300 ये ले लो, ಇದು 150 ಅಂತೆ. कम करो ना, 130 ये कितना? 80 रुपीज़. क्या ಚೆನ್ನಾಗಿದೆ. ನಾವು ಸ್ಟೇ ಆಗಿದ್ದ ಕಡೆನೇ ಕ್ಲಿಫಿಗೆ ಹೊರಗಡೆ ಬಂದಮೇಲೆ ಈ ಒಂದು ಶಾಪಲ್ಲಿ ನಾವು ಒಂದಷ್ಟು ಐಟಮ್ಸ್ಗಳನ್ನ ತೊಗೊಂಡೆ. ನಾನು ಒಂದು ಟೀ ಶರ್ಟು, ಒಂದು ಬ್ರಾಸ್ಲೆಟು, ಹಾಗೆ ಒಂದು ಮ್ಯಾಗ್ನೆಟು ಎಲ್ಲ ಕೂಡ ತೊಗೊಂಡೆ. ಇವರು ಬಂದು ಕನ್ನಡದವರು. ನನಗೆ ಗೊತ್ತಿಲ್ಲದೆ ನನಗೆ ಬರೋ ಹಿಂದಿಲಿ ನಾನು ಅವ್ರ ಹತ್ರ ಮಾತಾಡ್ತಿದ್ದೆ. ಬಟ್ ಆಮೇಲಿಂದ ಅವ್ರು ಕನ್ನಡದವರು ಅಂತ ಗೊತ್ತಾಯ್ತು, ಗದಗ್ನವ್ರಂತೆ. ಸೊ ಅವರೇ ಮಾತಾಡ್ಸಿದ್ರು ಕನ್ನಡದಲ್ಲಿ. ಸೊ ನೆಕ್ಸ್ಟ್ ಡೇ ಹೇರ್ ಬ್ರೈಡು ಇಲ್ಲೇ ಮಾಡಿಸ್ಕೊಳ್ಳೋಕ್ಕೆ ಅಂತ ನಾನು ಕೇಳಿಕೊಂಡು ಎಲ್ಲ ಬಂದಿದ್ದೆ ಅವ್ರ ಹತ್ರ. ಆ್ಯಂಡ್ ಇಲ್ಲಿ ಒಂದು ನಾನೇನು ನೋಟಿಸ್ ಮಾಡಿದ್ದು ಅಂತ ಅಂದರೆ, ಹಿಂದಿಲಿ ಮಾತಾಡ್ಸಿದ್ರು ಅವ್ರು ಉತ್ತರ ಕೊಡಲ್ಲ, ಮಲಯಾಳಮಲ್ಲೇ ಉತ್ತರ ಕೊಡ್ತಾರೆ ಬೇಸಿಕಲಿ. ಬಟ್ ಇವ್ರು ಕನ್ನಡದವ್ರಾಗಿದ್ದರಿಂದ ಕನ್ನಡದಲ್ಲೇ ಮಾತಾಡಿದ್ರು. ಆ್ಯಂಡ್ ನಾನು ಜಾಸ್ತಿ ಈ ಶಾಪ್ಗೆ ಬರೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಕ್ಲಿಫ್ ಪೂರ್ತಿ ಹೇಗಿತ್ತಪ್ಪ ಅಂತಂದರೆ ಫುಲ್ ಹ್ಯಾಪನಿಂಗ್ ಆಗೇ ಇತ್ತು, ಜಸ್ಟ್ ಲೈಕ್ ಗೋವಾ ಫೀಲ್ಸ್ ಅಂತ. ಬಟ್ ನಾನು ಗೋವಾಗೆ ಹೋಗಿಲ್ಲ. ನಾನು ನೋಡಿರೋ ವಿಡಿಯೋ ಪ್ರಕಾರ ಅಥವಾ ಕೇಳಿರೋ ಪ್ರಕಾರ ಗೋವಾ ಹೇಗೆ ಯಾವಾಗಲೂ ಹ್ಯಾಪನಿಂಗ್ ಆಗಿರುತ್ತಲ್ಲ, ಅದರ ಮಿನಿ ಗೋವಾ ಥರ ಆಗೋಗಿತ್ತಿದು. ಆ್ಯಂಡ್ ನಾನು ಇಲ್ಲೂ ಏನೇನು ನೋಟಿಸ್ ಮಾಡಿದೆ ಅಂದರೆ, ಈ ಕ್ಲಿಫ್ ಪೂರ್ತಿ ಕೆಫೆಗಳು ಆ್ಯಂಡ್ ಶಾಪ್ಸ್ಗಳೇ ಇರೋವಂತಹದ್ದು ಇಲ್ಲಿ. ಸೊ ತುಂಬ ಜನ ಇದ್ದರು. ಫಸ್ಟ್ ಡೇ ನಾವು ಹೋದಾಗ ಒಂದು ಸ್ವಲ್ಪ ಅದೇನು ಜನ ನೋಡ್ತಿರಲ್ಲ ಅಷ್ಟು ಜನ ಇತ್ತು ಅಷ್ಟೇ. ಬಟ್ ನೆಕ್ಸ್ಟ್ 2 ಡೇಸ್ ಅಂತೂ ಏನು ಜನನೇ ಇರಲಿಲ್ಲ ಅಲ್ಲಿ, ತುಂಬ ಖಾಲಿ ಹೊಡಿತಾ ಇತ್ತು. ಬಟ್ ಫುಡ್ ವೈಸ್ ಸ್ವಲ್ಪ ಕಾಸ್ಟ್ಲಿ ಅನ್ನೋದನ್ನ ಬಿಟ್ಟರೆ ಇಟ್ ವಾಸ್ ಗುಡ್. ಸೊ ಈ ಒಂದು ಪ್ಲೇಸಲ್ಲಿ ಜಾಸ್ತಿ ಫಾರಿನರ್ಸ್ಗಳೇ ನಾನು ತುಂಬ ನೋಡಿದ್ದು ದ್ಯಾನ್ ಇಂಡಿಯನ್ಸ್ ಅನ್ನೋದನ್ನ ನೋಡಿದ್ರೆ. ಇದ್ದರೂ ಇಲ್ಲ ಅಂತಲ್ಲ, ನ್ಯೂ ಇಯರ್ ಅಂತ ಅವತ್ತಿನ ದಿನ ಈವ್ನಿಂಗಲ್ಲಿದ್ದರು. ಬಟ್
ಆಮೇಲಿಂದ ತುಂಬ ಅಂದರೆ ತುಂಬ ಕಮ್ಮಿ ಜನ ಇದ್ದರು. ಸೊ ನನ್ನ ಔಟ್ಫಿಟ್ ಡೀಟೇಲ್ಸ್ ಎಲ್ಲನೂ ನಾನು ವಿಶ್ ಲಿಸ್ಟಲ್ಲಿ ಹಾಕಿರ್ತೀನಿ. ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ನಾನು ಏನೇನು ಔಟ್ಫಿಟ್ಸ್ನ ನಾನು ಯೂಸ್ ಮಾಡಿದ್ದೆ ಆ್ಯಂಡ್ ಏನೇನು ಆ್ಯಕ್ಸಸರೀಸ್ನ ನಾನು ಯೂಸ್ ಮಾಡಿದ್ದೆ ಅದನ್ನು ಕೂಡ ನೀವು ಅಲ್ಲೋಗಿ ಚೆಕ್ ಮಾಡ್ಬೋದು. ಸೊ ಅಲ್ಲೇ ಒಂದು ಕೆಫೆಗೆ ಬಂದ್ವಿ ನಾವು. ಇದು ಬಂದು ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಬೀಚ್ ಫ್ರಂಟ್ ವ್ಯೂ ಅಲ್ಲಿರೋಂಗೆ ಇರೋಂತಹದ್ದು. ಬಟ್ ಸ್ವಲ್ಪ ಒಳಗೆ ಕೂತ್ಕೊಂಡಿದ್ವಿ ನಾವು. ಒಂದು ಸ್ಯಾಂಡ್ವಿಚು ಆ್ಯಂಡ್ ಓರಿಯೋ ಮಿಲ್ಕ್ ಶೇಕು ಏನೋ ತೊಗೊಂಡ್ವಿ. ಬಟ್ ಐ ಫೆಲ್ಟ್ ಕಂಪ್ಲೀಟ್ ವಾರ್ಕಳ ಬಂದು ಫುಡ್ ವೈಸ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ ಅಂತ. ಬಟ್ ಅಲ್ಲಿ ಸಸ್ಟೈನ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಬೈ ಆ್ಯಂಡ್ ಈಟ್ ಅನ್ನೋದಷ್ಟೇ ಅಲ್ಲಿ. ಸೊ ತೊಗೊಂಡು ತಿಂದು ಆಮೇಲಿಂದ ಬಂದ್ವಿ. ಬಟ್ ಓರಿಯೋ ಮಿಲ್ಕ್ ಶೇಕ್ ಮಾತ್ರ ಇಲ್ಲಿ ಅಲ್ಟಿಮೇಟ್ ಆಗಿತ್ತು. ನನಗೆ ಸ್ಯಾಂಡ್ವಿಚ್ ಅಂತ ಏನು ಇಷ್ಟ ಆಗಲಿಲ್ಲ, ಬಟ್ ಓರಿಯೋ ಮಿಲ್ಕ್ ಶೇಕ್ ಮಾತ್ರ ವೆರಿ ಮಚ್ ಅಲ್ಟಿಮೇಟ್ ಆಗಿತ್ತು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹೋಪ್ ನಿಮಗೆ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಗೆ ಟ್ರೈನಲ್ಲಿ ಬಂದ್ವಿ ಅನ್ನೋದನ್ನ ತೋರಿಸಿದ್ದೆ ನಾನು. ಸೊ ವಾರ್ಕಳದಲ್ಲಿ ಮೊದಲನೇ ದಿನ ನಾವೇನೇನು ಮಾಡಿದ್ವಿ ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸಿದ್ದೀನಿ ನಾನು. ಸೊ ಜಾಸ್ತಿ ವಾಟರ್ ಆ್ಯಕ್ಟಿವಿಟೀಸ್ನೇ ನಾವು ತುಂಬ ಬುಕ್ ಮಾಡ್ಕೊಂಡಿದ್ವಿ. ಬಿಕಾಸ್ ಸ್ವಲ್ಪ ವಾಟರ್ ಫಿಯರಿಂದ ಹೊರಗೆ ಬಂದು ನಾನು ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.